ನಮಸ್ಕಾರ ವೀಕ್ಷಕರೇ, BCCIನಿಂದ ಪ್ರಕಟಗೊಂಡವು ಕಟ್ಟುನಿಟ್ಟಿನ ನಿಯಮಗಳು. ಇವುಗಳನ್ನು ಪಾಲಿಸದಿದ್ದರೆ ಆಟಗಾರರು ಬ್ಯಾನ್. ಹೌದು ವೀಕ್ಷಕರೇ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ 5 T20 ಮತ್ತು 3 ODI ಸರಣಿ ಪಂದ್ಯಗಳಿಗೂ ಮುನ್ನವೇ ಇದೀಗ BCCI ಕಡೆಯಿಂದ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಒಂದು ವೇಳೆ ಇವುಗಳನ್ನು ನಿರಾಕರಿಸಿದ್ದೇ ಆದಲ್ಲಿ ಆಟಗಾರರು ಬ್ಯಾನ್ ಆಗಲಿದ್ದಾರೆ ಅಂತಾನೆ ಹೇಳಬಹುದು. ಇದೀಗ BCCI ಪ್ರಕಟಿಸಿರುವ ಹೊಸ ನಿಯಮಗಳು ಯಾವ ರೀತಿಯಾಗಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಅದಕ್ಕೂ ಮುನ್ನ ನೀವೇನಾದರೂ ಭಾರತ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಇದೀಗ BCCI ಪ್ರಕಟಿಸಿರುವ ಮೊದಲ ನಿಯಮದ ಬಗ್ಗೆ ಮಾತನಾಡುವುದಾದರೆ, ದೇಶೀಯ ಪಂದ್ಯಾವಳಿಗಳಲ್ಲಿ ಭಾರತ ತಂಡದ ಆಟಗಾರರು ಭಾಗವಹಿಸುವುದು ಕಡ್ಡಾಯ ಅಂತಾನೆ ಹೇಳಬಹುದು. ಅಂದರೆ ಇನ್ನು ಮುಂದೆ ಭಾರತ ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳಲಿರುವ ಪ್ರತಿಯೊಬ್ಬ ಆಟಗಾರನೂ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ಪಂದ್ಯಗಳನ್ನು ಆಡುವುದು ಕಡ್ಡಾಯ ಅಂತಾನೆ ಹೇಳಬಹುದು. ಇನ್ನು BCCI ಹೇಳಿದಂತೆ ಎರಡನೆಯ ನಿಯಮದ ಪ್ರಕಾರ ಭಾರತ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿರುವ ಪ್ರತಿಯೊಬ್ಬ ಆಟಗಾರನೂ ಕೂಡ ಎಲ್ಲರ ಒಟ್ಟಿಗೆ ಪ್ರಯಾಣವನ್ನು ನಡೆಸಲೇಬೇಕು. ವೈಯಕ್ತಿಕವಾಗಿ ಕುಟುಂಬದೊಂದಿಗೆ ಪ್ರಯಾಣವನ್ನು ನಡೆಸುವುದನ್ನು BCCI ನಿರ್ಬಂಧಿಸಿದೆ ಅಂತಾನೆ ಹೇಳಬಹುದು. ಇನ್ನು BCCI ಪ್ರಕಟಿಸಿರುವ ಮೂರನೇ ನಿಯಮದ ಪ್ರಕಾರ ಯಾವುದೇ ಒಬ್ಬ ಆಟಗಾರನೂ ಕೂಡ ವೈಯಕ್ತಿಕವಾಗಿ ಸಿಬ್ಬಂದಿ ವರ್ಗವನ್ನು ಹೊಂದಿರುವಂತೆ ಇಲ್ಲ. ನಾಲ್ಕನೇ ನಿಯಮದ ಪ್ರಕಾರ ಸರಣಿ ಮುಗಿದ ತಕ್ಷಣ ಆಟಗಾರರು ಪ್ರತ್ಯೇಕವಾಗಿ ತವರು ನೆಲವನ್ನು ಸೇರುವಂತಿಲ್ಲ. ಎಲ್ಲ ಆಟಗಾರರು ಒಟ್ಟಿಗೆ ಪ್ರಯಾಣವನ್ನು ನಡೆಸಿ ಒಟ್ಟಿಗೆ ಮತ್ತೆ ತವರು ನೆಲವನ್ನು ಸೇರುವುದು ಕಡ್ಡಾಯವಾಗಿದೆ ಅಂತಾನೆ ಹೇಳಬಹುದು. ಐದನೇ ನಿಯಮದ ಪ್ರಕಾರ ಸರಣಿ ನಡೆಯುವ ವೇಳೆ ಖಾಸಗಿ ಚಾನೆಲ್ಗಳಿಗೆ ಯಾವುದೇ ಆಟಗಾರನು ಸಂದರ್ಶನವನ್ನು ನೀಡುವಂತಿಲ್ಲ. ಆರನೇ ನಿಯಮದ ಪ್ರಕಾರ BCCI ಆಯೋಜಿಸಿದ ಶೂಟ್ ಮತ್ತು ಫಂಕ್ಷನ್ಸ್ಗಳಿಗೆ ಎಲ್ಲರೂ ಕೂಡ ಹಾಜರಾಗಿರಲೇಬೇಕು ಎನ್ನುವುದು BCCIನ ಕಟ್ಟುನಿಟ್ಟಿನ ನಿಯಮಗಳಾಗಿವೆ. ಒಂದು ವೇಳೆ ಆಟಗಾರರು ಈ ನಿಯಮಗಳನ್ನು ಮುರಿದಿದ್ದೇ ಆದಲ್ಲಿ IPLನಿಂದ ಆ ಆಟಗಾರನನ್ನು ಬ್ಯಾನ್ ಮಾಡಲಾಗುತ್ತದೆ ಎಂದು BCCI ಇದೀಗ ಆಟಗಾರರಿಗೆ ಮುನ್ಸೂಚನೆಯನ್ನು ನೀಡಿದೆ ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. BCCI ಪ್ರಕಟಿಸಿರುವ ಈ ನಿಯಮಗಳ ಬಗ್ಗೆ ನಿಮಗೇನನ್ನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.